ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಹನುಮ ಮಿಂಚೇಗೌಡ. ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತಾ ಇರ್ತೀನಿ. ಇದು ನನ್ನ ಫಸ್ಟ್ ಬ್ಲಾಗ್ ಅಂತಾನೆ ಹೇಳ್ಬೋದು. ಸೊ ವೆಲ್ಕಮ್ ಟು ಅವರ್ ಮಿಂಚು ಬ್ಲಾಗ್ ಅಂತ ಹೇಳ್ತಿದ್ದೀನಿ, ಮಿನಿ ಬ್ಲಾಗ್. ಸೊ ಇವತ್ತು ನಾವು ಹೊರಟಿದ್ದೀವಿ ನಮ್ಮ ಊರಿಗೆ. ಏನು ಎತ್ತ ಅಂತೆಲ್ಲ ಗೊತ್ತು ನಿಮಗೆ ಗೊತ್ತಿದೆ. ಆ್ಯಕ್ಚುಲಿ ಮೊನ್ನೆ ಎಲ್ಲ ಕರ್ಗ ನಡೀತು ಅಂತ ಹೇಳಿ ಅವತ್ತು ನೈಟೆಲ್ಲ ಫುಲ್ ನಿದ್ದೆ ಇರಲಿಲ್ಲ. ಸೊ ಆ ಕರ್ಗದ್ದು ಪೋಸ್ಟ್ ಕೂಡ ನಾನು ಮಾಡಿದೆ. ಅದು ನಮ್ಮ ಊರೆಲ್ಲರಿಗೂ ಗೊತ್ತಿರೋಂಗೆ ಕೆಂಗೇರಿ. ಆ್ಯಕ್ಚುಲಿ ನಾವು ಹುಟ್ಟಿ ಬೆಳೆದಿರೋದು ಕೆಂಗೇರಿ. ಪ್ರತಿ ವರ್ಷನೂ ಯಾವಾಗಲೂ ಕರಗ ಉತ್ಸವ ನಡೀತಾ ಇರುತ್ತೆ. ಸೊ ನಾನು ಅವತ್ತೆಲ್ಲ ಹೋಗಿ ಆಂಜನೇಯನ ಟೆಂಪಲ್ಗೆಲ್ಲ ಹೋಗಿ ಕರಗೆಲ್ಲ ಮುಗಿಸ್ಕೊಂಡು ಬಂದು ಹಾಗೆ ಮಲ್ಕೊಂಡೆ. ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಸಿಸ್ಟರ್ ಫೋನ್ ಮಾಡಿದ್ರು, ಕಸಿನ್ ಸಿಸ್ಟರು. ಸರಿ ಎಲ್ಲ ಊರಿಗೆ ಹೋಗೋಣ ಅಂತ ಹೇಳಿ. ಯೂಶಲಿ ನಮ್ಮ ಅಪ್ಪ ಸಾರಿ ಅಮ್ಮ ಅದು ಊರು ಬಂದು ಚಿಕ್ಕರಸಿನಕೆರೆ. ತುಂಬ ಜನಕ್ಕೆ ಗೊತ್ತಿದೆ, ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ನಾವು ಇವಾಗ ಹೊರಟಿದ್ದೀವಿ ಚಿಕ್ಕರಸಿನಕೆರೆಗೆ. ಯಾಕೆಂದರೆ ಚಿಕ್ಕರಸಿನಕೆರೆನಲ್ಲಿ ಜಾತ್ರೆ ಇದೆ. ಸೊ ನಾನು ತುಂಬ ಚಿಕ್ಕವಳಿರುವಾಗೆಲ್ಲ ಕೊಂಡ ಬಂಡಿ ಹೇಗೆ ಮಾಡ್ತಾರೆ ಏನು ಅಂತ ಅದ್ರ ಬಗ್ಗೆ ಗೊತ್ತಿತ್ತು. ಬಟ್ ಆದರೆ ತುಂಬ ಡೀಟೇಲಿಂಗ್ ಆಗಿಲ್ಲ, ಗೊತ್ತಿರಲಿಲ್ಲ. ಹಾಗಾಗಿ ಆಫ್ಟರ್ ಲಾಂಗ್ ಟೈಮ್ ರಿಲೇಟಿವ್ಸ್ ಜೊತೆಲ್ಲ ಸೇರಿ ಹೋಗೋಣ ಅಂತ ಹೇಳಿ ನಾವು ಬಂದ್ವಿ ಮಳವಳ್ಳಿಗೆ. ಸೊ ಇದು ನೋಡಿ ನಮ್ಮ ಗ್ಯಾಂಗ್, ನಮ್ಮ ಫ್ಯಾಮ್ಲಿ. ಸೊ ಅಮ್ಮನ ಫ್ಯಾಮ್ಲಿ ಇದು. ಅಮ್ಮ ಬಂದಿಲ್ಲ, ಯಾಕೆಂದರೆ ಕೆಂಗೇರಿನಲ್ಲಿ ನಾಳೆ ಹಬ್ಬ ಇರೋದ್ರಿಂದ ಅವರು ಬಂದಿಲ್ಲ. ಸೊ ಜಸ್ಟ್ ನಾವು ಮಾತ್ರ ಬಂದಿದ್ದೀವಿ. ಇಲ್ಲ ನೋಡಿ, ನಮ್ಮ ಅತ್ತೆ ಎಲ್ಲ ಮಲ್ಕೊಂಡಿದ್ದಾರೆ. ನಮ್ಮ ಮಾವನ ಮಗಳು ಹೂವು ಕಟ್ತಾ ಇದ್ದಾಳೆ. ಅಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು ನೀವು, ಆರ್ತಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ನಮ್ಮ ಅತ್ತೆ ಮಕ್ಳು ಇವರೆಲ್ಲನೂ ಸೊ ಎಲ್ಲರೂ ಹೂವು ಕಟ್ಟೋದ್ರಲ್ಲಿ, ಎಲ್ಲರೂ ಮಾತುಕತೆನಲ್ಲಿ ಬ್ಯುಸಿ ಇದ್ದಾರೆ. ಇದು ಬಂದು ನಮ್ಮ ಅಜ್ಜಿ ಮನೆ, ಹಳೆ ಮನೆ ಇದು. ಸೊ ಇನ್ನೊಂದ್ ಸ್ವಲ್ಪ ಒಂದು ದಿವಸ ಹೋದ್ರೆ ಇದನ್ನೆಲ್ಲ ಹೊಡೆದಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿರೋ ಮನೆ ಕಟ್ತೀನಿ ಅಂತ ಹೇಳ್ತಾ ಇದ್ರು. ಎಲ್ಲ ಬಳೆಗಳು ಹಾಕ್ಸ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾರೆ ಅಂತ ಹೇಳಿ. ನನ್ಗಂತೂ ಯಾರು ಬಳೆ ಹಾಕ್ಸಿಲ್ಲ, ಅದಕ್ಕೆ ನಾನು ನೋಡಿ ನೋಡಿ ಉರಿಸ್ತಾ ಇದ್ರು. ನನ್ಗೆ ತೋರಿಸಿ ತೋರಿಸಿ ಎಲ್ಲ ಉರಿಸ್ತಾ ಇದ್ರು. ನಮ್ಮ ಅಜ್ಜಿನೂ ಕುತ್ಕೊಂಡಿದ್ದಾರೆ. ಇವರು ನಮ್ಮ ಅಕ್ಕ. ಅಕ್ಕ ಅಂದ್ರೆ ಸೆನ್ಸ್ ಅಮ್ಮನ ತಂಗಿ. ಸೊ ನೋಡಿ ಎಲ್ಲ ಆರ್ತಿಗೆ ರೆಡಿ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಾಳೆ ಕೊಂಡ ಇದೆ ಚಿಕ್ಕರಸಿನಕೆರೆಯಲ್ಲಿ. ತುಂಬ ಜನ ಗೊತ್ತಿರುತ್ತೆ, ಚಿಕ್ಕರಸಿನಕೆರೆ ಮದ್ದೂರು ತಾಲೂಕಿನಲ್ಲಿ ಇದೆ ಅಂತ ಹೇಳಿ. ಸೊ ಅದೇ ನಮ್ಮ ಊರು ಅಂತ ಹೇಳ್ಬೋದು. ನೋಡಿ ಇಷ್ಟು ನೀಟಾಗೆ ತಂಬಿಟ್ಟಿನ ಆರತಿ ರೆಡಿ ಮಾಡ್ತಾ ಇದ್ದಾರೆ. ನಂಗೆ ನಿಜ ಗೊತ್ತಿಲ್ಲ ಇದೆಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ತುಂಬ ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದ್ದು. ಸೊ ಅದೇ ರೀತಿ ಇಲ್ಲಿ ಕೊಂಡಬಂಡಿ ಅಂತ ಆಗುತ್ತೆ. ಸೊ ನಮ್ಮ ಊರಲ್ಲಿ ಬಸವ ಅಂದರೆ ದುಡ್ಡಿನ ಬಸವ ಅಂತ ಹೇಳ್ತಾರಲ್ಲ, ದುಡ್ಡನ್ನ ಹಾಕ್ಕೊಂಡಿರುವಂಥ ಬಸವ ಬರುತ್ತೆ ಪ್ರತಿಯೊಬ್ಬರು ಮನೆಯಲ್ಲೂ. ಅದೇ ರೀತಿ ಅಜ್ಜಿ ಮನೆಗೂ ಕೂಡ ಬಸವ ಒಳಗಡೆನೆ ಬಂತು. ಅದು ನೋಡಿ ಫುಲ್ ಶಾಕ್ ಆಯಿತು. ಏಕೆಂದರೆ ಏಕಾಏಕಿ ಬಸವಗಳು ಮನೆ ಒಳಗಡೆ ನುಗ್ಗಲ್ಲ. ಹಾಗಾಗಿ ತುಂಬ ನುಗ್ಗಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇಲ್ಲೆಲ್ಲ ಬ್ಯಾಂಗ್ಳೂರು ಪೇಟೆಲೆಲ್ಲ ಗೊತ್ತಿದೆ ನಿಮಗೆ, ಆಲ್ಮೋಸ್ಟ್ ಯಾವ ಹಸುನೂ ಬರಲ್ಲ. ಅದಕ್ಕೆ ಎಲ್ಲರೂ ಪ್ಲಾಸ್ಟಿಕ್ ಹಸು ತೊಗೊಂಡ್ಬಂದು ಒಳಗಡೆ ಪೂಜೆ ಮಾಡ್ತಾರೆ. ಐ ಮೀನ್ ಒಳಗಡೆ ಏನಾದರೂ ಗೃಹಪ್ರವೇಶ ಆ ಥರ ಮಾಡ್ಬೇಕಾದ್ರೆ. ಸೊ ಇಲ್ಲಿ ನೋಡಿ ಮನೆ ಒಳಗಡೆನೆ ಅದು ದೇವ್ರ ಮುಂದೆ ಬಂದು ನಿಂತು ಸ್ವಲ್ಪ ಹೊತ್ತು ದರ್ಶನ ಕೊಟ್ಟು ಪೂಜೆ ಮಾಡೋರ್ಗೂ ಇದ್ದು. ಇದೊಂದು ತುಂಬ ನಾನು ಚಿಕ್ಕ ವಯಸ್ಸಿಂದನೂ ನೋಡಿದ್ದೀನಿ ಬಸವಪ್ಪನ. ಬಸವಪ್ಪ ದಾಟಿದ್ರೆ ನಮಗೇನಾದರೂ ಆಗುತ್ತೆ ಕೆಲಸ, ನಂಗಿದ್ರೆ ದಾಟುತ್ತೆ ಅಂತೆಲ್ಲ ಪ್ರಸಿದ್ಧಿ ಅಂದರೆ ಹೇಳ್ತಾ ಇರ್ತಾರೆ. ಯೂಶಲಿ ಅಮ್ಮ ಹೇಳ್ತಾ ಇರ್ತಾರೆ. ಹಾಗಾಗಿ ಈ ಥರ ನೋಡಿ ಊರಿನ ಜನ ಎಲ್ಲ ಸೇರ್ಕೊಂಡು ಅಲ್ಲಿ ಕೊಂಡಬಂಡಿ ಕಟ್ತಿದ್ದಾರೆ. ಕೊಂಡಬಂಡಿ ಅಂದರೆ ಅಲ್ಲಿ ಮೀನ್ಸ್ ಅಂದರೆ ಕೊಂಡಕ್ಕೆ ರೆಡಿ ಮಾಡೋದಕ್ಕೆ ಹೋಗೋದಕ್ಕೆ ಅಂತೇಳಿ ಒಂದು ಬಂಡಿ ತುಂಬ ಸೌದೆಗಳನ್ನ ಇಟ್ಕೊಂಡು ಬಸವಪ್ಪನ ಜೊತೆಯಲ್ಲಿ ಹೋಗ್ತಾರೆ ಅಂತ ಹೇಳ್ತಾರೆ. ಅಂದರೆ ಬಸವಪ್ಪ ಮುಂದೆ ಇರುತ್ತೆ, ಸೊ ಜನಗಳೆಲ್ಲ ಹಿಂದೆ ಹೋಗ್ತಾರೆ ಅಂತ ಒಂದು ಪ್ರಸಿದ್ಧಿ ಇದೆ. ಇದನ್ನು ತೊಗೊಂಡು ಹಾಗೆ ನಾವು ಒಂದು ಸ್ವಲ್ಪ ಎಲ್ಲ ನೋಡಿಕೊಂಡು ಅಲ್ಲಿ ಕಸಿನ್ಸ್ಗಳೆಲ್ಲ. ಅಮ್ಮ ಬರ್ದಿರೋ, ನಾನು ಫಸ್ಟ್ ಟೈಮ್ ಬಂದಿರೋದಕ್ಕೆ ಎಲ್ಲರಿಗೂ ಖುಷಿ ಅಂದರೆ ನಾನು ಬಂದ್ಬಿಟ್ಟಿದ್ದೀನಿ ಅಂತ. ಅದೇ ರೀತಿ ನಾನು ಬಸವಪ್ಪ ನೋಡ್ಕೊಂಡು ಈ ಥರ ಪೂಜೆ ಎಲ್ಲ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಫುಲ್ಲು ನನಗೆ ನೋಡೋದೇ ಒಂದು ಚೆಂದ. ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗ ನೋಡ್ತಾ ಇದ್ದೆ. ನಾನು ಅಜ್ಜಿ ಮನೇಲಿ ಲಾಸ್ಟಿಗೆಲ್ಲ ಕೊಂಡಬಂಡಿ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಯಾವಾಗಲೂ ಪ್ರತಿ ವರ್ಷನೂ ಹೋಗ್ತಾ ಇದ್ದೆ, ಬಟ್ ಇವಾಗ ಒಂದು 5-6 ವರ್ಷದಿಂದ ನಾನು ಹೋಗಿಲ್ಲ. ಹೋಗೋಣ ಜೊತೆನಲ್ಲಿ ಅಂತ ಹಾಗಾಗಿ ನನಗೆ ನೋಡಿ ಈ ತರ ಕೊಂಡಬಂಡಿ ಮಾಡಿದಾಗ ಚಿಕ್ಕ ವಯಸ್ಸಲ್ಲಿ ಈ ತರ ಕೊಂಡಬಂಡಿ ಮಾಡಿ ಇದನ್ನ ಮಾಡಿದೆ. ಬಟ್ ಬಂಡಿನ ಹೋಗ್ತಾ ಇರಲಿಲ್ಲ. ಅದ್ರೊಳಗಡೆ ಸೌದೆ ಈ ತರ ಖುಷಿ ಇವತ್ತೇನೋ ಬಂದಿದ್ದೀನಿ ತಗೋಣ ಅಲ್ಲ ಖುಷಿ ಅನ್ನ ನೋಡಿ ದೇವಸ್ಥಾನ ಹತ್ರ. ನೆಕ್ಸ್ಟ್ ದೇವಸ್ಥಾನ ಎಲ್ಲ ತೋರಿಸ್ತೀನಿ ಸಿಸ್ಟರು. ಸೊ ಈಗ ಬಂಡಿ ಓಡ್ತಾ ಇದೆ ಟೆಂಪಲ್ ಕಡೆಗೆ. ನಿಮಗೆ ಕಾಳಭೈರೇಶ್ವರ
ಟೆಂಪಲ್ ಎಲ್ಲ ಕೇಳಿರಬೇಕು ಅನ್ಕೋತೀನಿ. ಚಿಕ್ಕರಸಿಂಕೆರೆ ಮಂಡ್ಯದಲ್ಲಿ ನೋಡಿ ಇದೆ ಕಾಳಭೈರೇಶ್ವರ ಟೆಂಪಲ್ಲು. ಸೊ ಚಿಕ್ಕರಸಿಂಕೆರೆ ಅಂದರೆ ಅಂಬರೀಷ್ ಅವ್ರ ಊರು, ತುಂಬ ಫೇಮಸ್ಸು. ಎಸ್, ಅದೇ ನಮ್ಮ ಊರು, ನಮ್ಮ ತಾಯಿ ಮನೆಯವರ ಮನೆ ದೇವರು. ಸೊ ಹಾಗಾಗಿ ಕಾಳಭೈರೇಶ್ವರ ನಮ್ಮ ತಾಯಿಯವರ ಮನೆ ದೇವರಾಗಿದೆ. ಸೊ ನೋಡಿ ಇದು ಎಂಟ್ರೆನ್ಸ್, ಒಳಗಡೆ ಹೋಗ್ತಾ ಇದೀವಿ. ಎಷ್ಟು ಲೈಟಿಂಗ್ ಇದೆ. ಇನ್ನೂ ಸ್ವಲ್ಪ ಸಂಜೆ ಆಗಿರೋದ್ರಿಂದ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಡಮ್ಮಿ ಅಂದರೆ ಕಮ್ಮಿ ಕಾಣ್ತಾ ಇದೆ. ನೈಟ್ ಹೋಗ್ತಾ 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 ತುಂಬ ಗ್ರ್ಯಾಂಡಾಗೆಲ್ಲ ಕಾಣುತ್ತೆ ನಿಮಗೆ. ಅದನ್ನು ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ನಾನು. ಜಸ್ಟ್ ಹೋಗ್ತಾ ಇದ್ದೀವಿ ಈಗ ನೋಡ್ಕೊಂಡೆಲ್ಲ. ನಾನಂತೂ ಇಲ್ಲಿ ಬಂದು ಸುಮಾರು ವರ್ಷಗಳೇ ಆಗಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾಟ್ 5 ಇಯರ್ಸ್, ಆಲ್ಮೋಸ್ಟ್ ಒಂದು 10 ಇಯರ್ಸ್ ಆಗಿದೆ ನಾನು ಈ ಥರ ಈ ಹಬ್ಬಕ್ಕೆ ಬಂದು ಇಷ್ಟು ಚೆನ್ನಾಗಿ ನೋಡ್ತಾ ಇರೋದು ಒಂದು 10 ಇಯರ್ಸ್ ಆದಮೇಲೆ ಅಂತಲೇ ಹೇಳ್ಬೋದು. ಏಕೆಂದರೆ ನನಗೆ ಕೆಲವೊಂದು ಸತಿ ಹೋಗಬೇಕು ಅನಿಸ್ತಿರ್ಲಿಲ್ಲ. ಆಮೇಲೆ ಒಂದೇ ಸತಿ ನಮ್ಮ ಕೆಂಗೇರಿ ಹಬ್ಬ ಮತ್ತು ಈ ಊರಿನ ಚಿಕ್ಕರಸಿಂಕೆರೆ ಹಬ್ಬ ಎರಡೂ ಒಟ್ಟಿಗೆ ಬಂದುಬಿಡ್ತಾಯಿತ್ತು. ಹಾಗಾಗಿ ನಾನು ಹೋಗೋಕ್ಕಾಗ್ತಾನೇ ಇರಲಿಲ್ಲ. ಅಮ್ಮನೂ ಬರೋಕ್ಕಾಗ್ತಾ ಇರಲಿಲ್ಲ. ಅಮ್ಮ ಸಮ್ಟೈಮ್ಸ್ ಹೋಗೋರು, ಕರೆಯೋರು. ಸೊ ನಾನು ಹೋಗೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಇವಾಗ ಟೈಮ್ ಸಿಕ್ತು ಅಂತ ಹೇಳಿ ಬಂದಿದ್ದೆ. ಅದಕ್ಕೆ ಹೇಳ್ತಾರಲ್ಲ ಎಲ್ಲದಕ್ಕೂ ಟೈಮ್ ಬೇಕು ಅಂತ ಹೇಳಿ. ನೋಡಿ ಕೊಂಡ ಹಿಂಗೆ ಹೋಗ್ತಾ ಇದೆ, ಕೊಂಡಬಂಡಿ ಅದೇ ಕೊಂಡಕ್ಕೆ ಸೌದೆಗಳು. ಸೊ ನಾವು ಅಲ್ಲಿಂದ ನಿಮ್ಗೆ ಗೊತ್ತಿದೆ ಆಕ್ಚುಲಿ ನಿನ್ನೆ ಬಸ್ ಕರ್ಗದ್ ಹಾಕಿದೆ. ಅಷ್ಟು ದೂರದಿಂದ ಬರ್ತಾರೆ, ಎಲ್ಲ ಪೂಜೆ ಮಾಡ್ತಾರೆ, ಮನೆಗೂ ಹೋಗ್ತಾರೆ, ಕೊಂಡಬಂಡಿ ಅಂತ ಎಲ್ಲರ ಹತ್ರ ಸೌದೆ ಇಸ್ಕೊಂಡು. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಅಂತ ಹೇಳ್ತಾ ಪ್ಲೀಸ್ ಫಾಲೋ. ಸೊ ಹಾಗೆ ನೋಡ್ಕೊಂಡು ಬರ್ಬೋದು. ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.